ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್ ತಲಮಂಗ್ಲ. ಗುರು ಎಂತ ಶಾಕ್ ಕೊಟ್ಟರು ಗುರು USA ಅವರು ಇವತ್ತು ಪಾಕಿಸ್ತಾನಕ್ಕೆ. ನಿಜ ಬರೀ ಪಾಕಿಸ್ತಾನಕ್ಕೆ ಮಾತ್ರ ಶಾಕ್ ಕೊಡಲ್ಲ, ನೋಡೋರ್ಗು ಇವತ್ತು ವಾವ್ ಶಾಕ್ ಅಂದಮೇಲೆ ಶಾಕ್ ಗುರು. ಆ ಥರ ಶಾಕ್ ಕೊಟ್ಟಿದ್ದಾರೆ USA ಇವತ್ತು, ಅಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಸೂಪರ್ ಓವರ್ ಬೇರೆ ಗುರು. ಪಾಕಿಸ್ತಾನದ ಮೇಲೆ ಸಾಕಾದ ಮಜಾ ಕೊಟ್ಟಿದೆ ಮ್ಯಾಚ್. ಮಾತ್ರ ಇವತ್ತಂತೂ ಬೆಂಕಿ ಥರ ಆಡ್ಬಿಟ್ಟಿದ್ದಾರೆ USA ಅವರು. ಮಾತಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, USA ವರ್ಸಸ್ ಪಾಕಿಸ್ತಾನ ಮಗ ಎಂತೆಂಥ ಮ್ಯಾಚ್ ನೋಡಿದ್ವಿ ಇವತ್ತಂತೂ. ಭರ್ಜರಿ ಭಯಂಕರ ಶಾಕಿಂಗ್ ಮ್ಯಾಚ್ ಗುರು ಇವತ್ತು. USA ಅವರು ಪಾಕಿಸ್ತಾನಕ್ಕೆ ಮುಟ್ ನೋಡ್ಕೊಳ್ಳೋ ಥರ ಶಾಕ್ ಕೊಟ್ಟರು ಗುರು. ಅದು ಬೇರೆ ಏನು ಗುರು, USA ಅವರು ಕಾಂಟ್ರಾಕ್ಟ್ ಬೇಸಲ್ಲಿ, ಅಂದರೆ ಕಾಂಟ್ರಾಕ್ಟ್ ಎಂಪ್ಲಾಯ್ ಥರ ಅವರು ಕೆಲಸ ಮಾಡ್ತಾರೆ, ಅಂದರೆ ಕ್ರಿಕೆಟ್ ಆಡ್ತಾರೆ ಗುರು. ಇವ್ರು ರೆಗ್ಯುಲರ್ ಆಗಿ ಪಾಕಿಸ್ತಾನದವ್ರು ಆಡ್ತಾರೆ, ಅಂಥವ್ರ ಮೇಲೆ ಸೋತಿದ್ದಾರೆ ಅಂತಂದರೆ ಇವತ್ತು ನಿಜ ಬೇಜಾರು. ಪಾಕಿಸ್ತಾನಕ್ಕೆ ಇದೊಂಥರ ಏನು ಹೇಳ್ತಾರೆ, ಅದು ಮುಖಭಂಗ ಅಂತಲೇ ಹೇಳ್ಬೋದು. ಆ ಥರ ಇವತ್ತು ಬೇಜಾರಿಡಿಸ್ಬಿಡೋರೆ ಪಾಕಿಸ್ತಾನಕ್ಕಂತೂ. ಇವತ್ತು ಅಲ್ಲಿ ಬಂದಿರೋ ಫ್ಯಾನ್ಸ್ಗಳಂತೂ ತಲೆ ಮೇಲೆ ಕೈಗೆ ಮುತ್ಕೊಂಡ್ಬಿಡ್ತಾರೆ ಗುರು. ಏನು ಗುರು USA ಅವ್ರು ಕೊಡ್ತಿರೋ ಪರ್ಫಾರ್ಮೆನ್ಸು ನಜ್ಜಿ ಏನ್ಬಿಟ್ಟು ಸೂಪರ್ ರೇಟಿಂಗ್ ಇವತ್ತು ಗುರು. ಭರ್ಜರಿ ಪಾಕಿಸ್ತಾನ ತಳ್ಳಿ ಬಿಸಾಕ್ಬಿಟ್ಟು ಸೂಪರ್ 8ಗೆ ಎಂಟ್ರಿ ಕೊಟ್ಬಿಡೋರು ಗುರು USA. ಎಂತೆಂಥ ಪರ್ಫಾರ್ಮೆನ್ಸ್ ಗುರು ಇವತ್ತು. ನಜ್ಜೆ ಕ್ಯಾಪ್ಟನಿಂದ ಇವತ್ತು ಎಂಥ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು USA ಕಡೆಯಿಂದ. ಭಯಂಕರ ಗುರು, ಭಯಂಕರ. ಫೈನಲಾಗಿ ಏನು ಹೇಳಬೇಕು ಅಂದರೆ ಏನು ಗುರು, ಪಾಕಿಸ್ತಾನವರು ನಿಜ ಅಂದರೆ ಒಂದು ಥ್ರಿಲ್ ಇರ್ತಿತ್ತು. ಅವ್ರೇನೋ ಗೆದ್ದು ಸೂಪರ್ 8ಗೆ ಬಂದರೆ ಒಂದು ಥ್ರಿಲ್ ಅಂತೂ ಮ್ಯಾಚ್ ಇರ್ತಿತ್ತು. ಬಟ್ ಬೇಡಪ್ಪ, ಅವರು ಪ್ಲೇಯರ್ಸ್ ಎಲ್ಲ ನುಸುಳ್ಸ್ಕೊಂಡು ಸೆಮೀಸ್ಗೆಲ್ಲ ಬಂದ್ಬಿಟ್ಟು ಒಳ್ಳೆ ಹೊಡ್ತಾ ಕೊಟ್ಬಿಟ್ಟಿದ್ರು. ಸೊ ಅವರು ಲೀಗಲ್ಲೇ ಗ್ರೂಪ್ ಸ್ಟೇಜಲ್ಲೇ ಆಚೆ ಬಿದ್ದಿರೋದು ಒಂಥರ ಒಳ್ಳೇದೇ ಅಂತ ಹೇಳ್ಬೋದು. ಇವತ್ತು ಅದ್ರ ಬಗ್ಗೆ ಮಾತಾಡೋಣ ನೋಡಿದ್ರೆ ಏನು ಗುರು, USA ಅವರು ಅವ್ನ ಅಜ್ಜಿ ಎಂಥ ಬ್ಯಾಟಿಂಗು, ಭಯಂಕರ ಬೌಲಿಂಗು, ಭಯಂಕರ ಗುರು. 1, 2, 3, 4, 7 ಇವತ್ತು ಎಲ್ಲ ಬೇಕಾದ್ರೂ ಮಾತಾಡ್ಬೋದು. ಒಂದು ಕಡೆ ಬ್ಯಾಟಿಂಗ್ ಮಾತಾಡ್ಬೇಕಾ, ಭಯಂಕರವಾಗಿ ಬಂದೈತೆ. ಒಂದು ಕಡೆ ಬೌಲಿಂಗ್ ಹೇಳ್ಬೇಕಾ, USA ಅವ್ರದ್ದು ಭಯಂಕರ ಅದೇ. ಆದರೆ ಪಾಕಿಸ್ತಾನದವರು ಬ್ಯಾಟಿಂಗ್ ಚೂಸ್ ಮಾಡಿ ಆಡಿದ್ರೆ ಒಳ್ಳೆ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಇಲ್ಲ ಅಂತಲ್ಲ. ಒಂದು ಕಡೆ ಬಾಬರು 44 ಮತ್ತು ಫಕರ್ 11, ಶದಾಬು 40 ರನ್ನು, ಓಕೆ ಒಂದು ರೇಂಜಿಗೆ ಆಡಿದ್ದಾರೆ. ಲಾಸ್ಟಿಗೆ ಬಂದು ಶಾಹೀನ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಆದರೆ USA ಬೌಲಿಂಗು ಅಷ್ಟು ತಮಾಷೆ ಆಗಿರಲಿಲ್ಲ ಗುರು. ಭಯಂಕರವಾಗಿ ಆಡಿಸ್ಬಿಟ್ರು ಪಾಕಿಸ್ತಾನಕ್ಕೆ. ಅಂದರೆ ಕೆಂಜಿಗೆ ಎಂತ ಸ್ಟಾರ್ಟ್ ಮಾಡಿದ್ದಾರೆ ಗುರು ಬೌಲಿಂಗಲ್ಲಿ. ಕೆಂಜಿಗೆ ನಮ್ಮ ಕನ್ನಡದವರು ಭಯಂಕರ ಬೌಲಿಂಗರು. 3 ವಿಕೆಟ್ 30 ರನ್ನು, ಒಂದೇ ಓವರ್ 2 ವಿಕೆಟು ಕೀತ್ ಬಿಸಾಕ್ಬಿಟ್ರೆ ಪಾಕಿಸ್ತಾನ. ಅಯ್ಯೋ ಏನು ಗುರು ಹಿಂಗಾಗೋದು ಪಾಕಿಸ್ತಾನಕ್ಕೆ ಅಂತ ಅನ್ಕೊಳ್ಳೋ. ಒಂದು ಕಡೆ ಆ ಥರ ಆದರೆ ಇನ್ನೊಂದು ಕಡೆ ನೇತ್ರಾವಲ್ಕರ್ ಗುರು, ನೀನು ಹೀರೋ ಗುರು, ಒಂದು ರೇಂಜ್ ಹೀರೋ ಗುರು ನೇತ್ರಾವಲ್ಕರು. ಈ ಸತಿನೂ 2 ವಿಕೆಟು, ಅದರಲ್ಲೂ ಸೂಪರ್ ಓವರ್ ಆಡಿಸಿದ್ಯಾ ಗುರು ನೀನು, ಭಯಂಕರ ಆಡಿಸಿದ್ವಿ. ಮಾತಾಡೋದು ಅದಕ್ಕೆ. ಇನ್ನೊಂದು ಕಡೆ ಏನು ನಮ್ಮ USA ಅವರ ಬ್ಯಾಟಿಂಗು ಮಾತಾಡಬೇಕು ಅಂದರೆ, ಕ್ಯಾಪ್ಟನ್ ಎಂಥ ಪರ್ಫಾರ್ಮೆನ್ಸ್ ಮಾಡಿದ್ರು ಗುರು. ಒಂದು ಒಳ್ಳೆ ಟೈಮಲ್ಲಿ ಈ ಥರ ಪರ್ಫಾರ್ಮೆನ್ಸ್ ಬರ್ತಾಯಿದ್ರೆ ಕ್ಯಾಪ್ಟನ್ ಕಡೆಯಿಂದ ಒಂಥರ ಏನೋ ಗುಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. 50 ರನ್ನು ಸಖತ್ತಾಗಿ ಆಡಿದ್ದಾರೆ. ಮೊನಾಕ್ ಅವರು 50 ರನ್ನು ಸಖತ್ತಾಗಿ ಆಡಿದ್ದಾರೆ. ಆಂಡ್ರಿಯಸ್ 35, ಜೋನ್ಸ್ 36, ನಿತಿನ್ 14 ಸಖತ್ತಾಗಿ ಆಡಿದ್ದಾರೆ ಗುರು. ಇವತ್ತು USA ಅವ್ರದ್ದು ಹೈಟೆಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಸೂಪರ್ ಓವರಿಗೆ ಬಂದರೆ ಗುರು, ಏನು ಗುರು ನೇತ್ರಾವಲ್ಕರ್ ಬೌಲಿಂಗ್ ಗುರು, ಅವನ ಅಜ್ಜಿ ಭಯಂಕರವಾಗಿ ಆಡಿಸ್ಬಿಡೋರು ಗುರು. ಸಾಕಾಗಿ ಆಡಿಸ್ತಾರೆ. ಪಾಕಿಸ್ತಾನ ಹೊಡೆದು ಬಿಡ್ತಾರಪ್ಪ. ಅಂದರೆ USA ಅವರು 17 ರನ್ ಹೊಡೆದಿದ್ರು, ಹೊಡಿತಾರಪ್ಪ ಅಂದ್ಕೊಂಡಿದ್ದೆ. ಎಂಥ ಭಯಂಕರವಾಗಿ ಬೌಲಿಂಗ್ ಆಡಿಸಿ ಪಾಕಿಸ್ತಾನಕ್ಕೆ ಮಣ್ಣು ಮುಗಿಸಿದ್ರು ಅಂದರೆ ಸಾಕಾಗಿ ಆಡಿಸಿದ್ರು ಗುರು. USA ಸೆಲ್ಯೂಟ್ ಗುರು ನಿಮಗೆ. ಯಾಕೆಂದರೆ ರೆಗ್ಯುಲರ್ ಆಗಿ ಆಡೋದಕ್ಕೂ ಕಾಂಟ್ರಾಕ್ಟ್ ಅಂದರೆ ಅವಾಗ ಆಡೋರ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ನೀವು ಅದನ್ನೆಲ್ಲ ಮೀರಿ ಇವತ್ತು ರೆಗ್ಯುಲರ್ ಆಗಿ ಆಡೋರಿಗೆ ನೀವು ಒಂಥರ ಭಯಂಕರ 110 110 ವ್ಯಾಟ್ ಕರೆಂಟ್ ಶಾಕ್ ಹೊಡೆದ್ರೆ ಹೆಂಗಿರುತ್ತೋ ಆ ಥರ ಒಂದು ಶಾಕ್ ಕೊಟ್ಟಿದ್ದೀರಾ ಪಾಕಿಸ್ತಾನಕ್ಕೆ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಪಾಕಿಸ್ತಾನದವರು ಆಚೆ ಬಿಸಾಕಿ USA ಅವರು ಒಳಗಡೆ ಸೂಪರ್ 8ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಫೈನಲ್ ಆಗಿ USA ಅವರು ಸೂಪರ್ 8ಅಲ್ಲಿ ನೋಡೋಣ ಯಾರ ಮೇಲೆ ಆಡ್ತಾರೆ ಅಂತ ವೆಯ್ಟ್ ಮಾಡೋಣ. ಪಾಕಿಸ್ತಾನದವರು ಮನೆಗೆ ಹೋಗ್ರಪ್ಪ, ಆಯಿತು ಮಜಾ ಮಾಡ್ರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.